ತೂಕ ಹೆಚ್ಚಿಸಲು ಮತ್ತು ತೂಕ ಇಳಿಸಲು ಮುಖ್ಯವಾಗಿರುವ ಯೋಗ ಮುದ್ರೆಗಳು. ತೂಕ ಹೆಚ್ಚಿಸಲು ನಾವು ಯಾವ ಮುದ್ರೆಗಳನ್ನ ಮಾಡಬೇಕು? ಯಾವ ರೀತಿ ತೂಕ ಹೆಚ್ಚಾದ್ರೆ, ಬೊಜ್ಜು ಹೆಚ್ಚಾದ್ರೆ ನಮ್ಮ ದೇಹದಲ್ಲಿ ಅನೇಕ ಸಮಸ್ಯೆಗಳು ಉಂಟಾಗುತ್ತವೆಯೋ, ಹಾಗೆಯೇ ತೂಕ ಅತಿ ಕಡಿಮೆ ಇದ್ರೂ ಕೂಡ ಏನಂತಂದ್ರೆ ನಾವು ಅನೇಕ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತದೆ. ತೂಕ ಹೆಚ್ಚಿಸುವ ಯೋಗ ಮುದ್ರೆಗಳು ಯಾವುವು ಅಂತಂತಂದ್ರೆ ಪೃಥ್ವಿ ಮುದ್ರೆ, ಅದಿತಿ ಮುದ್ರೆ, ಪೃಥ್ವಿ ಸುರಭಿ ಮುದ್ರೆ. ನಮ್ಮ ದೇಹದಲ್ಲಿ ಮೂಳೆ, ಮಾಂಸ, ಚರ್ಮ, ನರನಾಡಿಗಳು, ಕೂದಲು ಇವೆಲ್ಲವನ್ನು ಪೃಥ್ವಿ ತತ್ವವು ಪ್ರತಿನಿಧಿಸುತ್ತದೆ. ಶಬ್ದ, ರೂಪ, ರಸ, ಗಂಧ, ಸ್ಪರ್ಶ ಈ 5 ಗುಣಗಳು ಪೃಥ್ವಿ ತತ್ವದ ಅಂಶಗಳೇ ಆಗಿರೋದ್ರಿಂದ ಪೃಥ್ವಿ ಮುದ್ರೆಯಿಂದ ಈ ಪಂಚ ಜ್ಞಾನೇಂದ್ರಿಯಗಳನ್ನು ನಿಯಂತ್ರಿಸಿ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಬಹುದು. ಈ ಪೃಥ್ವಿ ಮುದ್ರೆಯು ಹಿಮೋಗ್ಲೋಬಿನ್ ಹೆಚ್ಚಿಸುತ್ತದೆ, ಅನಿಮಿಯಾ ನಿವಾರಿಸುತ್ತದೆ. ನಮ್ಮ ದೇಹದ ಗಟ್ಟಿತನಕ್ಕೆ, ದೃಢಕಾಯತೆಗೆ ಪೃಥ್ವಿ ತತ್ವವೇ ಕಾರಣವಾಗಿದೆ. ಇದು ನಮ್ಮ ದೇಹದ ಸಾಮರ್ಥ್ಯ, ಓಜಸ್ಸು, ವೈಟಲ್ ಎನರ್ಜಿ ಅಂತ ಏನ್ ಹೇಳ್ತೀವಲ್ಲ, ಅದು ಬೆಳೆಸುತ್ತದೆ. ಪ್ರಫುಲ್ಲತೆ, ಸಹನೆ ಹೆಚ್ಚಿಸುತ್ತದೆ, ದೇಹದ ದುರ್ಬಲತೆ ನಿವಾರಿಸುತ್ತದೆ. ಪೃಥ್ವಿ ತತ್ವವು ಗಂಧ ಗುಣಕ್ಕೆ ಸಂಬಂಧಿಸಿದೆ ಮತ್ತು ತ್ರಿದೋಷಗಳಲ್ಲಿ ಕಫ ಗುಣಕ್ಕೆ ಸಂಬಂಧಿಸಿದೆ. ಆದ್ರಿಂದಲೇ ಪೃಥ್ವಿ ಮುದ್ರೆ ಮಾಡೋದ್ರಿಂದ ನಾವು ತೂಕ ಹೆಚ್ಚಿಸ್ಕೊಳ್ಬಹುದು, ವೇಟ್ ಗೇನ್ ಮಾಡಿಕೊಳ್ಬಹುದು. ಪೃಥ್ವಿ ಮುದ್ರೆ ಹೇಗ್ ಮಾಡ್ಬೇಕಂತಂದ್ರೆ, ಪೃಥ್ವಿ ತತ್ವದ ಉಂಗುರು ಬೆರಳಿನ ತುದಿ ಅಗ್ನಿ ತತ್ವದ ಹೆಬ್ಬೆರಳಿನ ತುದಿಗೆ ಜೋಡಿಸ್ಬೇಕು. ಈಗೇನಾಗುತ್ತೆ, ಇದು ಪೃಥ್ವಿ ಮುದ್ರೆ ಆಗುತ್ತೆ. ದಿನಾಲು ಕನಿಷ್ಠ 45 ನಿಮಿಷವಾದ್ರೂ ನಾವು ಈ ಮುದ್ರೆ ಮಾಡಲೇಬೇಕು. ಒಂದ್ ವೇಳೆ ಒಂದೇ ಸಲ ಮಾಡಲು ಆಗದೇ ಇದ್ರೆ 15 ನಿಮಿಷದಂತೆ ನಾವು 3 ಸಲ ಈ ಮುದ್ರೆಯನ್ನ ಮಾಡಬಹುದು. ತೂಕ ಹೆಚ್ಚಿಸಿಕೊಳ್ಳಲು ಮಾಡಬಹುದಾದ ಮತ್ತೊಂದು ಅತ್ಯಂತ ಸರಳ ಮುದ್ರೆ ಅಂತಂದ್ರೆ ಅದಿತಿ ಮುದ್ರೆ. ಇದನ್ನ ಹೇಗ್ ಮಾಡ್ತೀವಿ? ಹೆಬ್ಬೆರಳಿನ ತುದಿಯನ್ನ ನಾವು ಉಂಗುರ ಬೆರಳಿನ ಬುಡಕ್ಕೆ ಇಲ್ಲಿ ಸ್ಪರ್ಶಿಸಬೇಕು. ಈ ರೀತಿ ಮಾಡಿದಾಗ ಏನಾಗುತ್ತೆ, ಇದು ಅದಿತಿ ಮುದ್ರೆ ಉಂಟಾಗುತ್ತೆ. ಇದನ್ನ ನಾವು ಎಷ್ಟೊತ್ತು ಮಾಡಬಹುದಂತಂದ್ರೆ 10 ರಿಂದ 15 ನಿಮಿಷ ನಾವು ಅದಿತಿ ಮುದ್ರೆಯನ್ನ ಮಾಡಬಹುದು. ಈ ಮುದ್ರೆಯಲ್ಲಿ ಕೂಡ ಏನಂತಂದ್ರೆ ಪೃಥ್ವಿ ತತ್ವ ಹೆಚ್ಚಾಗೋದ್ರಿಂದ ಉಷ್ಣತೆ, ಶಕ್ತಿ ಬೆಳೆಯುತ್ತದೆ ಮತ್ತು ತೂಕ ಕೂಡ ಏನಂತಂದ್ರೆ ಹೆಚ್ಚಾಗುತ್ತೆ. ತೂಕ ಹೆಚ್ಚಿಸಿಕೊಳ್ಳಲು ಮಾಡಬಹುದಾದ ಮತ್ತೊಂದು ಅದ್ಭುತವಾದ ಮುದ್ರೆ ಅಂದ್ರೆ ಪೃಥ್ವಿ ಸುರಭಿ ಮುದ್ರೆ. ಈ ಮುದ್ರೆ ಹೇಗ್ ಮಾಡ್ಬೇಕಂತಂದ್ರೆ, ನಮಸ್ತೆ ಮಾಡುವಂತೆ ಕೈಗಳ ಸಮೀಪಕ್ಕೆ ತರಬೇಕು. ಆಮೇಲೆ ಪರಸ್ಪರ ವಿರುದ್ಧ ಕೈಗಳ ತೋರ್ಬೆರಳು ಮತ್ತು ಮಧ್ಯದ ಬೆರಳು ತುದಿಗಳನ್ನ ಜೋಡಿಸ್ಕೋಬೇಕು. ಹಾಗೆಯೇ ಕಿರುಬೆರಳು ಮತ್ತು ಉಂಗುರು ಬೆರಳುಗಳ ತುದಿಗಳನ್ನ ಜೋಡಿಸ್ಕೋಬೇಕು. ಇದೇನಾಗುತ್ತೆ, ಇಲ್ಲಿ ಸುರಭಿ ಮುದ್ರೆ ಆಗುತ್ತೆ. ಒಂದ್ ವೇಳೆ ಈ ಮುದ್ರೆಯಲ್ಲಿ ನಾವು ಹೆಬ್ಬೆರಳುಗಳನ್ನ ಉಂಗುರು ಬೆರಳುಗಳ ಬುಡಕ್ಕೆ ಹಚ್ಚಬೇಕು. ಈ ರೀತಿ ಹಚ್ಚಿದಾಗ ಏನಾಗುತ್ತೆ, ಇದು ಪೃಥ್ವಿ ಸುರಭಿ ಮುದ್ರೆ ಆಗುತ್ತೆ. ಹೀಗೆ ಈ ಪೃಥ್ವಿ ಸುರಭಿ ಮುದ್ರೆ ಮಾಡೋದ್ರಿಂದ ದೇಹದ ಜಡತೆ, ಆಲಸ್ಯ ದೂರವಾಗುತ್ತದೆ, ಜೀರ್ಣಕ್ರಿಯೆ ಸುಧಾರಿಸುತ್ತದೆ. ಮೂಲಾಧಾರದಿಂದ ಆಜ್ಞಾಚಕ್ರದವರೆಗೂ ಶಕ್ತಿಯ ಸಂಕ್ರಮಣವಾಗಿ ಬಲ ಬೆಳೆಯುತ್ತದೆ, ದೇಹದ ತೂಕ ಹೆಚ್ಚುತ್ತದೆ. ಪೃಥ್ವಿ ಸುರಭಿ ಮುದ್ರೆಯನ್ನು ನಾವು 5 ರಿಂದ 10 ನಿಮಿಷಗಳವರೆಗೆ ಮಾಡಬಹುದು. ತೂಕ ಇಳಿಸಲು ಅತ್ಯಂತ ಸರಳ ಯೋಗ ಮುದ್ರೆಗಳು ಯಾವುವಂತ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ಬೊಜ್ಜು ಏನಿದೆ ಅಲ್ಲ, ಇದು ನಮ್ಮ ದೇಹದಲ್ಲಿ ಅನೇಕ ಸಮಸ್ಯೆಗಳಿಗೆ ದಾರಿ ಮಾಡಿಕೊಡುತ್ತದೆ. ಬೊಜ್ಜು ಕರಗಿಸಲು ಮತ್ತು ತೂಕ ಇಳಿಸಲು ಅತ್ಯಂತ ಸರಳ ವಿಧಾನಗಳಿವೆ. ತುಂಬಾನೇ ಸರಳವಾಗಿ ಮತ್ತು ಈಸಿ ಟೆಕ್ನಿಕ್ ನಿಂದ ನಾವು ತೂಕ ಕಡಿಮೆ ಮಾಡ್ಕೊಳ್ಬಹುದು. ತೂಕ ಇಳಿಸಲು ನಾವು ಮಾಡಬೇಕಾದ ಯೋಗ ಮುದ್ರೆಗಳು ಯಾವಂತಂದ್ರೆ ಸೂರ್ಯ ಮುದ್ರೆ. ಇದರ ಬೆನ್ನಿಗೆನೆ ನಾವೇನ್ ಮಾಡ್ಬೇಕು, ಪ್ರಾಣ ಮುದ್ರೆ ಮಾಡ್ಬೇಕು. ಆಮೇಲೆ ಮತ್ತೊಂದು ಮುದ್ರೆ ಯಾವ್ದಂತಂದ್ರೆ ಲಿಂಗ ಮುದ್ರೆ. ಇದರ ಬೆನ್ನಿಗೆನೆ ನಾವು ಏನ್ ಮಾಡ್ಬೇಕು, ಮತ್ತೆ ಪ್ರಾಣ ಮುದ್ರೆಯನ್ನ ಮಾಡ್ಬೇಕು. ಈ ಸೂರ್ಯ ಮುದ್ರೆ ಏನಿದೆ ಅಲ್ಲ, ಇದು ತೂಕ ಇಳಿಸುವ ಮತ್ತು ಬೊಜ್ಜು ಕರಗಿಸುವ ರಾಮಬಾಣ ಮುದ್ರೆ. ಸೂರ್ಯ ಮುದ್ರೆ ಹೇಗ್ ಮಾಡ್ಬೇಕಂತಂದ್ರೆ, ಪೃಥ್ವಿ ತತ್ವ ಪ್ರತಿಪಾದಿಸುವ ಉಂಗುರು ಬೆರಳಿನ ತುದಿಯನ್ನು ಅಗ್ನಿ ತತ್ವ ಪ್ರತಿಪಾದಿಸುವ ಹೆಬ್ಬೆರಳಿನ ಬುಡಕ್ಕೆ ತಾಗಿಸಿ ಹೆಬ್ಬೆರಳನ್ನು ಉಂಗುರ ಬೆರಳ ಮೇಲೆ ಸ್ಪರ್ಶಿಸಬೇಕು. ಈ ಮುದ್ರೆಯನ್ನು ದಿನಾಲು 50 ನಿಮಿಷ ಒಂದೇ ಸಲ ಮಾಡಬಹುದು. ಇಲ್ಲ 15 ನಿಮಿಷದಂತೆ ದಿನಕ್ಕೆ 3 ಸಲ ಮಾಡಬಹುದು. ಹೀಗೆ ಮಾಡಿದಾಗ ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಕಡಿಮೆ ಆಗಿ ಬಹುಬೇಗ ಬೊಜ್ಜು ಕರಗಿ ನಮ್ಮ ದೇಹ ಏನಾಗುತ್ತೆ, ಸದೃಢವಾಗುತ್ತದೆ. ಸತತವಾಗಿ 1 ತಿಂಗಳು ಸೂರ್ಯ ಮುದ್ರೆ ಮಾಡಿದ್ರೆ 3 kg ತೂಕ ಇಳಿಯುತ್ತದೆ ಮತ್ತು ಮುದ್ರೆಗಳಿಂದ ಯಾವ ಅಡ್ಡ ಪರಿಣಾಮಗಳು ಇರೋದಿಲ್ಲ. ತೂಕ ಇಳಿಸಲು ಸೂರ್ಯ ಮುದ್ರೆ ಮಾಡಿದ ತಕ್ಷಣ 5 ರಿಂದ 10 ನಿಮಿಷ ಪ್ರಾಣ ಮುದ್ರೆ ಮಾಡಲೇಬೇಕು. ಯಾವುದೇ ಚಿಕಿತ್ಸೆಗೋಸ್ಕರ ಮುದ್ರೆ ಮಾಡಿದಾಗ ಅದರ ಬೆನ್ನಿಗೆ ತಕ್ಷಣ ಪ್ರಾಣ ಮುದ್ರೆ ಮಾಡಲೇಬೇಕು. ಯಾಕೆಂದ್ರೆ ಇದರಿಂದ ಚಿಕಿತ್ಸೆ ಬಹುಬೇಗ ಫಲಿಸುತ್ತದೆ, ಸಮಸ್ಯೆ ಕೂಡ ಬೇಗ ನಿವಾರಣೆ ಆಗುತ್ತದೆ. ಬೊಜ್ಜು ಕರಗಿಸಲು ಮಾಡಬಹುದಾದ ಮತ್ತೊಂದು ಅದ್ಭುತವಾದ ಮುದ್ರೆ ಅಂದ್ರೆ ಲಿಂಗ ಮುದ್ರೆ.
ಲಿಂಗ ಮುದ್ರೆ ಹೇಗ್ ಮಾಡ್ಬೇಕಂತಂದ್ರೆ, ಎರಡೂ ಕೈಗಳ ಬೆರಳುಗಳನ್ನು ಒಂದಕ್ಕೊಂದು ಸೇರಿಸಿ ಬಲಗೈಯ ಹೆಬ್ಬೆರಳನ್ನು ನೇರವಾಗಿರಿಸಬೇಕು ಮತ್ತು ಎಡಗೈಯ ಹೆಬ್ಬೆರಳು ಬಲಗೈ ಹೆಬ್ಬೆರಳನ್ನು ಸುತ್ತುವರಿದಂತೆ ಇಡಬೇಕು. ಈ ಮುದ್ರೆಯಿಂದ ಶರೀರದಲ್ಲಿ ಉಷ್ಣತೆ ಬಲಗೊಳ್ಳುತ್ತದೆ. ಆದ್ರಿಂದಲೇ ಶರೀರದ ಬೊಜ್ಜು ಕರಗಿಸಲು ಈ ಮುದ್ರೆ ತುಂಬಾನೇ ಪರಿಣಾಮಕಾರಿಯಾಗಿದೆ. ಇಲ್ಲಿ ನಾವು ಗಮನದಲ್ಲಿಡಬೇಕಾದ ವಿಷಯವೇನಂತಂದ್ರೆ, ಲಿಂಗ ಮುದ್ರೆಯನ್ನು 15ರಿಂದ 20 ನಿಮಿಷಕ್ಕಿಂತ ಹೆಚ್ಚು ಮಾಡಬಾರ್ದು. ಜ್ವರ ಇದ್ದಾಗ ಕೂಡ ಲಿಂಗ ಮುದ್ರೆ ಮಾಡಬಾರ್ದು. ಯಾಕೆಂದ್ರೆ ಈ ಮುದ್ರೆಯಿಂದ ಉಷ್ಣತೆ ಹೆಚ್ಚಾಗುತ್ತದೆ. ಇದರಿಂದ ಪಿತ್ತ ವಿಕಾರಗಳು ಹೆಚ್ಚಾಗಬಹುದು. ಲಿಂಗ ಮುದ್ರೆ ಮಾಡಿದ ಬೆನ್ನಿಗೆನೆ 5ರಿಂದ 10 ನಿಮಿಷ ಪ್ರಾಣ ಮುದ್ರೆ ಮಾಡಲೇಬೇಕು. ಹೀಗೆ ಸೂರ್ಯ ಮುದ್ರೆ ಅಥವಾ ಲಿಂಗ ಮುದ್ರೆ ಮಾಡಿ ತುಂಬಾ ಸರಳವಾಗಿ ಬೊಜ್ಜು ನಾವು ಕರಗಿಸ್ಕೊಳ್ಬಹುದು ಮತ್ತು ತೂಕ ಕೂಡ ಏನಂತಂದ್ರೆ ಇಳಿಸ್ಕೊಳ್ಬಹುದು. ಸರಿ, ಹಾಗಾದ್ರೆ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.